ಗಾರ್ಗಿ ಕಾರ್ಯಕ್ರಮರು ಆಗಮಿಸಬೇಕು. ಹಾಗೆ ಇದಕ್ಕೆ ನಿರ್ಮಾಪಕರಾಗಿ ಸೇವೆ ಸಲ್ಲಿಸಿದ ವೆಂಕಟೇಶ್ ಮೂರ್ತಿಯವರು ಕೂಡ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಇದಕ್ಕೆ ಬರಬೇಕು. ನಮ್ಮೆಲ್ಲರ ಹಿರಿಯ ಸಾಹಿತಿಗಳು, ರಾಜಕಂಡ ಪೂರ್ವದ ನಮ್ಮ ಸಾಹಿತಿಗಳಲ್ಲಿ ಒಬ್ಬರಾದಂಥ ನಾಗೇಶ್ವರದೇವರ ಒಂದು ಸಾಕ್ಷ್ಯಚಿತ್ರವನ್ನು ನಾಡಿ ಬರ ಮತ್ತು ಸಾಹಿತಿಗಳ ಇವತ್ತು ಭಾಳ ಖುಷಿ ಆಗುತ್ತೆ ಅದು ನೋಡಲಿಕ್ಕೆ. ಯಾಕಂದರೆ ಎಲ್ಲ ಪ್ರಶಸ್ತಿಗಳನ್ನು ಪಡೆದಿರುವ ನಾಗೇಶ್ವರದೇವರು ಬಹುಶಃ ನಾನು ಬಾಲ್ಯದಲ್ಲೇ ಸಹ ಅವರ ನೋಡ್ತಾ ಇರ್ತಾರೆ. ಹಾಗೊಡ್ತಾ ಇದ್ದ ಮನೆ ಪಕ್ಕದಲ್ಲಿ ಬಾಡಿಗೆಗೆ ಇರ್ತಿದ್ರು ಅವರು. ಆವಾಗ ನಾನು ಹುಡುಗ ಇರಬೇಕಾದ್ರೆ ಅಲ್ಲಿ ಅವರು ಮನೆ ಒಳಗೆ ಹೋಗೋದು ಬರೋದೆಲ್ಲ ನೋಡ್ತಿದ್ದೆ. ಆವಾಗ ಅಷ್ಟು ಇರಲಿಲ್ಲ ಅವರು. ಯಾವಾಗ ಅವರ ಸಾಹಿತಿಗಳು ಎಷ್ಟು ಮೇರೆಗೆ ಬಂದು ಅಂತ ಹೇಳಿದರೆ, ಅವರ ಸಿನಿಮಾಗಳಾಗ್ತಾ ಬಂದವು, ಸಾಹಿತ್ಯಗಳೆಲ್ಲ ಸಿನಿಮಾಗಳಾಗ್ತಾ ಬಂದಾಗ ಆವಾಗ ನಾಗೇಶ್ವರದೇವರ ಒಂದು ಹೆಸರು ರಾಜ್ಯಾದ್ಯಂತ ಬಂತು. ಸರಳ ಸಜ್ಜನಿಕೆಯ ಒಬ್ಬ ಸಾಹಿತಿಗಳು ಇವತ್ತು ಇದ್ದಾರೆ ಅಂತ ಹೇಳಿ ಬಹುಶಃ ಅದು ನಮ್ಮ ನಾಗೇಶ್ವರದೇವರು. ಆ ವ್ಯಕ್ತಿ ಬರೆದಂಥ ಭಾಳಷ್ಟು ಪುಸ್ತಕಗಳಲ್ಲಿ ಹಲವಾರು ಸಿನಿಮಾಗಳಾಗಿದ್ದವು, ಹಲವಾರು ಇವತ್ತು ರಾಜ್ಯ ಕಂಡಂತೆ ಬಹಳ ಜನರಿಗೆ ಅನುಕೂಲವಾಗುವಂಥ ಮಾಡಿದೆ. ಈ ಒಬ್ಬ ವ್ಯಕ್ತಿಯ ಹೇಳಿದರು, ಒಬ್ಬ ವ್ಯಕ್ತಿ ಇರಬೇಕಾದ್ರೆ ಅವರ ಬದುಕನ್ನು ಇದನ್ನು ವಿಸ್ತಾರಗೊಳಿಸಬೇಕಾದ್ರೆ ಅಥವಾ ಅವ್ರನ್ನ ಇಲ್ಲಿ ತರಬೇಕಾದ್ರೆ ಎಷ್ಟು ಕಷ್ಟ ಅಂತ ಅವ್ರು ಹೇಳಿದ್ರು. ಹಾಗಾಗಿ ನಾಗೇಶ್ವರದೇವರಂಥ ವ್ಯಕ್ತಿ ಇವತ್ತು ಸಾಗರ ಕ್ಷೇತ್ರದಲ್ಲಿದ್ದಾರೆ ಅಂತ ಹೇಳಿದ್ರೆ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ. ಇವತ್ತು ರಾಜ್ಯದಲ್ಲಿ ಆ ಮಹಾನ್ ವ್ಯಕ್ತಿಯ ವಿಚಾರವಾಗಿ ಇವತ್ತು ನಡೀತಿರುವಂಥ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು. ಖುಷಿಯಾಗುತ್ತೆ ನೋಡಿ. ನಾಗೇಶ್ವರದೇವರು ಬರೀ ನಾಡಿ ಅಂತ ಹೇಳಿರುವಂಥ ಅವರ ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಅವರ ಶ್ರೀಮಂತರಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ. ಅವರು ಸಹ ನಾನು ಬಾಲ್ಯದಲ್ಲಿ ಅವರ ಹತ್ತಿರದಲ್ಲೇ ನೋಡಿದಂತು. ಭಾಳ ಎಲ್ಲ ಸಾಧಾರಣವಾಗಿರುವಂಥ ಸಣ್ಣ ಮನೆಯಲ್ಲಿದ್ದರು. ಅದೇ ಬದುಕಲ್ಲಿ ಅದೇ ತಂದು ಇವತ್ತು ಜೀವನದಲ್ಲಿ ಬದುಕು ಬಂದಂಥ ನಾಗೇಶ್ವರದೇವರು. ಅದರ ಜೊತೆಗೆ ನಮ್ಮ ಎರಡು ವ್ಯಕ್ತಿಗಳನ್ನು ನಾವು ಕಳ್ಕೊಂಡಿದ್ದೀವಿ. ಇವತ್ತು ವಿಲಿಯಂ ಸರ್ ಇಲ್ಲ, ಹಾಗೆ ನಾವು ಎ ಸಿ ಪ್ರಕಾಶ್ ಅವರು ಬಹುಶಃ ಸಿನಿಮಾ ಜಗತ್ತಿಗೂ ಹೋಗಿ ಅತ್ಯಂತ ಎತ್ತರಕ್ಕೆ ಬೆಳೆಯುವಂಥ ವ್ಯಕ್ತಿಯಾಗಿ, ಒಬ್ಬ ಸಾಧಾರಣ ವ್ಯಕ್ತಿಯಾಗಿ, ಜನಪರವಾದಂಥ ಮತ್ತು ಹೆಚ್ಚು ಅವರು ಸಹ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದರು, ನಾಟಕದಲ್ಲಿ ಹೆಚ್ಚೆಚ್ಚು ಭಾಗವಹಿಸಿದ್ರು. ಒಳ್ಳೆಯ ಕಲಾವಿದರು. ಇವತ್ತು ನಮ್ಮ ಮುಂದೆ ಇಲ್ಲ. ವಿಲಿಯಂ ಸರ್ ಬಿಡಿ, ಅವರು ಸಹ ನಾನು ಹತ್ತಿರದಲ್ಲೇ ನೋಡಿದ ಕಾಗೋಡು ಸಾಹೇಬರ ಹಿಂಭಾಗದಲ್ಲಿ ಅವರು ಹೆಚ್ಚಾಗಿ ಇರ್ತಿದ್ದಂಥ ಪ್ರದೇಶ. ಅಂಥ ವ್ಯಕ್ತಿಗಳು ಇವತ್ತಿಲ್ಲ ಅಂದಾಗ ಬೇಸರ ಆಗುತ್ತೆ. ಅವ್ರನ್ನ ನೆನಪು ಮಾಡೋ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಇವತ್ತಿನ ಈ ಕಾರ್ಯಕ್ರಮ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಇವತ್ತು ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳೆದ ನಾಗೇಶ್ವರದೇವರು 100 ಕಾಲ ಹೀಗೆ ಬದುಕಿರಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಶುಭವಾಗಲಿ ಅಂತ ಹಾರೈಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.